ಅಣ್ಣ ಅಣ್ಣ, ಇವತ್ತಾದ್ರೂ ನ್ಯಾಯ ಸಿಗತ್ತಲ್ವಾ? ಹ್ಞೂ ರೀ ಮಾದೇಸ್ವಾಮಿ ಸರ್ 5 ಗಂಟೆಗೆ ಅವ್ರನ್ನ ಹ್ಯಾಂಗ್ ಮಾಡಬೇಕು. ಎಲ್ಲಿಗೆ ಹೊರಟ್ರಿ? ಸರ್ ಆದರೆ ಇವತ್ತು ಅವ್ರನ್ನ ಹ್ಯಾಂಗ್ ಮಾಡೋಕ್ಕಾಗಲ್ಲ ಸರ್. ಯಾಕೆ? ಸರ್, ಒಬ್ಬ ಅಕ್ಯೂಸ್ಡ್ ಮುಖೇಶ್ ಚಾಕು ತಗೊಂಡು ಕೈ ಕುಯ್ಕೊಂಡಿದ್ದಾನೆ. ಸಿವಿಯರ್ ಬ್ಲೀಡಿಂಗ್ ಆಗಿದೆ ಸರ್. ಡಾಕ್ಟರು ಮೆಡಿಕಲಿ ಅನ್ಫಿಟ್ ಟು ಹ್ಯಾಂಗ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೈಫ್ ಹೇಗೆ ಸಿಕ್ತು? ಸರ್, ಕಿಚನಿಂದ ಸಪ್ಲೈ ಆಗಿರ್ಬೇಕು ಸರ್. ಯಾರು ಸಪ್ಲೈ ಮಾಡಿದ್ದು? ಸರ್, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. CCTV ವರ್ಕ್ ಆಗ್ತಿಲ್ಲ. ಇನ್ವೆಸ್ಟಿಗೇಷನ್, ಇನ್ನೊಂದು ಇನ್ವೆಸ್ಟಿಗೇಷನ್. ವೆರಿ ಗುಡ್. ಯಾವಾಗ ಹ್ಯಾಂಗ್ ಮಾಡೋಣ ಅನ್ಕೊಂಡಿದ್ದೀರಾ? ಸರ್, ಪ್ರಿಸನ್ ರೂಲ್ಸ್ ಪ್ರಕಾರ 14 ಡೇಸ್ ಆದಮೇಲೆ ಅವ್ರನ್ನ ಹ್ಯಾಂಗ್ ಮಾಡೋಕ್ಕಾಗತ್ತೆ ಸರ್. ಸರ್ ಸರ್ ನೀವಿಲ್ಲ ಇರಿ. ಫಿರ್ ಆಗ್ಯ ಸಾಲ. ಕಾನ್ಸ್ಟೇಬಲ್ ಹೇಳ್ದ ಇವತ್ತು ನಮ್ಮನ್ನು ಹೆಂಗೆ ಮಾಡಲ್ವಂತೆ. ಇವತ್ತಾದರೂ ಸಾವು ನೋಡೋಣ ಅನ್ಕೊಳಲ್ಲ ಸರ್. ಯಾಕೆ ಹಗ್ಗ ಇಲ್ವಾ? ಅವ್ರಂತೆ ಸೀರೆ ತರೋದು. ನೀನು ಎಷ್ಟೋ ವರ್ಷದಿಂದ ನಮ್ಮನ್ನು ಹ್ಯಾಂಗೆ ಮಾಡೋಕೆ ಟ್ರೈ ಮಾಡ್ತಿದ್ಯಾ. ನಿನ್ನ ಕೈಲಿ ಆಗ್ತಿಲ್ಲ. ಇಷ್ಟು ಒಳ್ಳೆಯವನಾಗಿದ್ದು ಏನು ಸಾಧಿಸ್ದೆ? ಅಲ್ಲ, ಈ ಕಾನೂನು ಇರೋದು ನಮ್ಮನ್ನು ಶಿಕ್ಷೆ ಕೊಡೋಕ ಇಲ್ಲ ನಮ್ಮನ್ನು ಕಾಪಾಡೋಕ್ಕ? ಇಲ್ಲೇ ಚೆನ್ನಾಗಿದೆ ಅಲ್ವೇನ್ರ? 3 ಹೊತ್ತು ಊಟ, ಬೇಕಾದಾಗ ಎಣ್ಣೆ, ಗಾಂಜಾ, ಬಿಂದಾಸ್ ಲೈಫ್. ಹುಡುಗಿ ಒಂದಿದ್ಬಿಟ್ರೆ ನಿನ್ನ ಕೈಲಿ ಹ್ಯಾಂಗಂತೂ ಮಾಡೋಕ್ಕಾಗಲ್ಲ. ಒಂದು ಹುಡುಗಿನಾದರೂ ಅಡ್ಜಸ್ಟ್ ಮಾಡಿ ಮಾಮ. ಅಯ್ಯೋ ನಿನ್ ಸರ್ ಸರ್ ಬೇಡ ಸರ್. ಸರ್ ಬನ್ನಿ ಸರ್, ಬೇಡ ಸರ್, ಬನ್ನಿ ಸರ್, ಬೇಡ. ನನ್ನ ಮಕ್ಕಳನ್ನ ಲೋ ಪ್ರಿಯಾ ನಿನ್ ತಂಗಿನ ಬಿಡಿ ಸ್ವಾಮಿ. ಸರ್ ಸರ್ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಸರ್, ಬೇಡ. ಪ್ರಿಯಾ ನಿನ್ ತಂಗಿನ ಹಲೋ ಅಣ್ಣ, ಇವತ್ತು ನನ್ನ ಬದಲು ಪ್ರಿಯಾ ನೈಟ್ ಶಿಫ್ಟ್ ಹೋಗ್ತೀನಿ ಅಂತ ಒಪ್ಕೊಂಡ್ಲು. ಓ, ಫ್ರೆಂಡ್ನ ಒಪ್ಪಿಸ್ತಾ? ಸರಿ, ರೆಡಿಯಾಗು. ಗಂಡನ ಕಡೆಯವ್ರು ಇನ್ನೇನು ಮನೆಗೆ ಬರ್ತಾರೆ, ನಾನು ಬರ್ತಿದ್ದೀನಿ. ಸರಿ ಅಣ್ಣ, ನಾನು ರೆಡಿ ಆಗ್ತೀನಿ, ನೀನು ಬೇಗ ಬಾ. ಹ್ಞೂ ಅಣ್ಣ, ಹಲೋ ಸರ್, ಸಾಹೇಬ್ರು ನಿಮ್ಮನ್ನ 10 ಗಂಟೆಗೆ ಫಾರ್ಮ್ ಹೌಸ್ ಹತ್ರ ಬರಕ್ಕೆ ಹೇಳಿದ್ದಾರೆ. ಬರ್ತೀನಿ.
ಸರ್ ನಾನು ಮಾತಾಡಲ್ಲ ಸರ್. ಆದಿ ಏನು ಮಾಡಿದ್ಯಾ ಗೊತ್ತಾ? ಯಾರ ಮೇಲೆ ಕೈ ಮಾಡಿದ್ಯಾ ಗೊತ್ತಾ? ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಾ? ಹ್ಯಾಂಗ್ ಮಾಡಬೇಕಾಗಿರೋ ಕನ್ವಿಕ್ಷನ್ ಸೆಲ್ಲಲ್ಲಿ ಹೊಡೆದಿದ್ಯಾ? ಅವ್ರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ನಮ್ಗೇನು ಮಾಡ್ಬೋದು ಗೊತ್ತಾ ನಿಂಗೆ? ಈ ವಿಷಯ ಹೊರಗಡೆ ಹೋದ್ರೆ ಅವ್ರಿಗೆ ನೈಫ್ ಯಾರು ಸಪ್ಲೈ ಮಾಡಿದ್ದು? ಅವ್ರಿಗೆ ಹೆಲ್ಪ್ ಯಾರು ಮಾಡ್ತಾ ಇರೋದು? ಆ ವಿಷಯ ನಿನಗೆ ಯಾಕೆ? ಸೊ ಇದ್ರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ? ನೋ ಡೌಟ್ ಐ ಆಮ್ ಆಲ್ಸೋ ಇನ್ವಾಲ್ವ್ಡ್. ಎಂಟೈರ್ ಸಿಸ್ಟಮ್ ಇಸ್ ಪಾರ್ಟ್ ಆಫ್ ದಿಸ್. ಅವ್ರು ಹ್ಯಾಂಗ್ ಆಗಲ್ಲ ಅಂತ ಮೊದಲೇ ಡಿಸೈಡ್ ಆಗಿತ್ತು. ಅದೇ ಯಾಕೆ? ಮನಿ ಕ್ಯಾನ್ ಮೇಕ್ ಎನಿಥಿಂಗ್ ಹ್ಯಾಪನ್. ಬಿ ಪ್ರಾಕ್ಟಿಕಲ್ ಆದಿ. ಮನಿ. ಸೊ ಇಡೀ ಸಿಸ್ಟಮ್ ಫಾರ್ ಸೇಲ್ ಅಲ್ವಾ? ಕಾಸಿದ್ದವ್ರಿಗೆ ಕಾನೂನು ಸಲಾಂ ಹೊಡೆಯುತ್ತೆ. ಇಷ್ಟು ವರ್ಷ ನಾವು ತಗೊಂಡಿದ್ದ ಟ್ರೈನಿಂಗ್, ನಮ್ಮ ಹೆಗಲ್ ಮೇಲಿರೋ ಸ್ಟಾರ್, ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಎಲ್ಲ ಅವ್ರ ಕಾಲ್ಗಿಟ್ಟಿದ್ದೀವಿ. ಯಾಕೆ? ಅವ್ರ ಹತ್ರ ದುಡ್ಡಿದೆ, ಪವರ್ ಇದೆ. ಸರ್, ಒಬ್ಬ ಕಾಮನ್ ಮ್ಯಾನ್ ತಪ್ಪು ಮಾಡ್ಬೋದು, ಆದರೆ ಏನೇ ಆದರೂ ಒಬ್ಬ ಪೊಲೀಸ್ ಆಫೀಸರ್ ತಪ್ಪು ಮಾಡೋ ಹಾಗಿಲ್ಲ. ಅದು ನಮ್ಮ ಕರ್ತವ್ಯ. ನಿಮ್ಮ ಮೇಲೆ ತುಂಬ ಮರ್ಯಾದೆ ಇತ್ತು. ಕರ್ತವ್ಯ? ಆದಿ, ರೈಫಲ್ ಶೂಟಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಾನು. ಪೊಲೀಸ್ ಫೋರ್ಸ್ ಜಾಯ್ನ್ ಆದಾಗ ನನ್ನಲ್ಲೂ ಇದೇ ರೋಷ ಇತ್ತು. ಆದರೆ ಈ ರೋಷ ನನ್ನ ಫ್ಯಾಮಿಲಿನೂ ಬಲಿ ತಗೊಂತು. ಒಂದು ದಿನ ಕೊಲೆ ಮಾಡಿದವ್ರನ್ನ ಕಾನೂನು ಮುಂದೆ ತಂದು ನಿಲ್ಲಿಸಿದೆ, ಶಿಕ್ಷೆ ಸಿಗುತ್ತೆ ಅಂತ. ಆದರೆ ನೀನು ಹೇಳ್ದಲ್ಲ, ಆಫ್ಟರ್ ಆಲ್ ಮನಿ ಅಂತ. ಆ ಮನಿನೇ ಇದು ಕೊಲೆ ಅಲ್ಲ, ಸೂಸೈಡ್ ಅಂತ ಡಿಸೈಡ್ ಮಾಡ್ತು. ಅವಾಗ ಗೊತ್ತಾಯ್ತು ಪೊಲೀಸ್ ಆದರೂ ನಾವು ಫಸ್ಟು ನಮ್ಮನ್ನು ಕಾಪಾಡ್ಕೋಬೇಕು ಅಂತ. ಇದೇ ಥರ ಎಲ್ಲರೂ ಅವ್ರವ್ರ ತಪ್ಪುಗಳಿಗೆ ಕಾರಣ ಕೊಟ್ಕೊಂಡು ಹೋದರೆ ನಮ್ಮ ಡಿಪಾರ್ಟ್ಮೆಂಟ್ ಯಾಕೆ ಬೇಕು, ನಾವು ಯಾಕೆ ಬೇಕು? ರೀ ಸ್ವಾಮಿ, ಅರ್ಥ ಮಾಡಿಸ್ರಿ ಅವನಿಗೆ. ಸರ್ 25 ವರ್ಷ ಸರ್ವಿಸ್ ನಂದು. ಹೋದ ವರ್ಷ ನನಗೊಂದು ಪ್ರಮೋಷನ್ ಸಿಕ್ತು. ಇವಾಗ ನಾನೊಂದು ಕಾನ್ಸ್ಟೇಬಲಿಂದ ಹೆಡ್ ಕಾನ್ಸ್ಟೇಬಲ್. ನನ್ನ ಸ್ಯಾಲ್ರಿ ಈಗ 25,000 27,000 ಮಾಡಿದ್ದಾರೆ. ನನಗಿವಾಗ 3 ಜನ ಹೆಣ್ಮಕ್ಳು. ಪೊಲೀಸ್ಗೆ ಮರ್ಯಾದೆ ಸಿಗ್ಬೋದು ಅಷ್ಟೇ, ಆದರೆ ಲೋನ್ ಸಿಗಲ್ಲ ಸರ್. ಇಷ್ಟು ವರ್ಷ ನಾನು ಸರ್ವಿಸ್ ಮಾಡಿದ್ದಕ್ಕೆ ನಾನು ಸಂಪಾದಿಸಿದ್ದೆಲ್ಲ ಬರೀ ಮರ್ಯಾದೆ ಅಷ್ಟೇ ಸರ್. ಅದಕ್ಕೆ 3 ಕಾಸಿನ ಬೆಲೆ ಇಲ್ಲ ಸರ್. ಈ ದುಡ್ಡೇ ದುನಿಯಾ ಸರ್. ಇಲ್ಲಿ ಜಾಯ್ನ್ ಆದಾಗ ಯಾರೂ ಕೆಟ್ಟವರಲ್ಲ ಸರ್. ಸಿಸ್ಟಮ್ ಅವ್ರನ್ನ ಚೇಂಜ್ ಮಾಡಿಬಿಡುತ್ತೆ. ಪ್ರತಿಯೊಬ್ಬ ಪೊಲೀಸ್ಗೂ ಒಂದು ಸ್ಟೋರಿ ಇರುತ್ತೆ ಸರ್. ನಿಮ್ಮ ಮಗಳಿಗೆ ಈ ಥರ ಆಗಿದ್ದಿದ್ರೆ ನೀವು ಈ ಮಾತು ಹೇಳ್ತಿದ್ರಾ? ಅವತ್ತು ರಾತ್ರಿ ಏನಾಯ್ತು ಗೊತ್ತಾ ಸರ್? ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿರೋ ಹುಡುಗಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಂತ ನಂಬಿಸಿ ಆ 3 ಜನ ಆ ಹುಡುಗಿನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋದ್ರು. ತಲೆಯಿಂದ ಬ್ಲೀಡಿಂಗ್ ಆಗಿ ಅನ್ಕಾನ್ಶಿಯಸ್ ಆಗಿರೋ ಹುಡುಗಿನ ರೇಪ್ ಮಾಡಿದ್ರು. ಅವಳು ಪ್ರೈವೇಟ್ ಪಾರ್ಟ್ಸ್ನ ಸಿಗರೇಟಿಂದ ಸುಟ್ಟಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳಿದೆ ಗೊತ್ತಾ ಸರ್? ಆ 3 ಜನ ಕಚ್ಚಡ ನನ್ನ ಮಕ್ಕಳು ಅವಳಿಗೆ ಕಾನ್ಶಿಯಸ್ನೆಸ್ ಬರೋವರೆಗೂ ವೆಯ್ಟ್ ಮಾಡಿ, ಅದಾದ್ಮೇಲೆ ಬಿಯರ್ ಬಾಟಲ್ನ ಒಳಗೆ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆ ಹುಡುಗಿ 5 ದಿನ ಹಾಸ್ಪಿಟ್ಲಲ್ಲಿ 5 ದಿನ ನೋವನ್ನು ನರ್ಕ ಅನುಭವಿಸಿ ಕೊನೆಗೆ ಸತ್ತೇ ಹೋದ್ಲು. ಆದ್ರೆ ನಾವು ಈ 3 ಜನ ಮಕ್ಕಳನ್ನ 5 ವರ್ಷದಿಂದ ಕಷ್ಟಪಟ್ಟು ಊಟ ಹಾಕಿ ಕಾಪಾಡ್ತಾ ಇದ್ದೀವಿ. ತಿಂಗಳಿಗೊಂದ್ಸಲ ಮೆಡಿಕಲ್ ಚೆಕಪ್, ವಾರಕ್ಕೊಂದ್ಸಲ ಮಾಂಸದ ಊಟ. ಅವತ್ ರಾತ್ರಿ ಆ ಹುಡುಗಿ ಕೂಗನ್ನ ಕೇಳಕ್ಕೆ ಯಾರೂ ಇರಲಿಲ್ಲ ಸರ್. ಆದ್ರೆ ಈ 3 ಜನ ಅಕ್ಯೂಸ್ಗಳ ಮಾತನ್ನ ಕೇಳಕ್ಕೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇಡೀ ದೇಶನೇ ಅವ್ರನ್ನ ಹ್ಯಾಂಗ್ ಮಾಡ್ಬೇಕು ಅಂತ ಹೇಳ್ತಿದೆ. ಸುಪ್ರೀಂ ಕೋರ್ಟ್ ಕೂಡ ಡಿಸೈಡ್ ಮಾಡಾಗಿದೆ ಅವ್ರನ್ನ ಹ್ಯಾಂಗ್ ಮಾಡ್ಬೇಕು ಅಂತ. ಅಂಡ್ ಡಿಸ್ಪೈಟ್ ಆಲ್ ದಿಸ್, ಇವ್ರ ಹರಿಕತೆ ಕೇಳಕ್ಕೆ ಗವರ್ನರ್, ಪ್ರೆಸಿಡೆಂಟ್. ಕಾನೂನ್ನ ಕ್ವಶನ್ ಮಾಡಬೇಡ ಆದಿ. ಯಾವ ಕಾನೂನು ಸರ್? ಹೈಕೋರ್ಟ್ ಡಿಸಿಷನ್ನ ಚಾಲೆಂಜ್ ಮಾಡ್ತಾರೆ.
ಸುಪ್ರೀಂ ಕೋರ್ಟ್ ಡಿಸಿಷನ್ನ ಚಾಲೆಂಜ್ ಮಾಡ್ತಾರೆ. ಅಷ್ಟೇ ಯಾಕೆ? ಪ್ರೆಸಿಡೆಂಟ್ ರಿಜೆಕ್ಟ್ ಮಾಡಿದ್ರು 30 ಡೇಸ್ ಒಳಗೆ ರಿವ್ಯೂ ಪಿಟಿಷನ್ ಫೈಲ್ ಮಾಡ್ಬೋದು ಅಂತ ನಮ್ಮ ಲಾನೇ ಹೇಳ್ಕೊಡುತ್ತೆ. ನನಗೊಂದು ವಿಷಯ ಅರ್ಥ ಆಗಿಲ್ಲ ಸರ್. ಆ ಹುಡುಗಿಗಾಗಿರೋ ಅನ್ಯಾಯಕ್ಕೆ ಆ ಅಕ್ಯೂಸ್ಗಳಿಗೆ ಶಿಕ್ಷೆ ಕಡಿಮೆ ಆಗ್ಬೇಕೋ ಬೇಡವೋ ಅಂತ ಅವ್ರ ತಂದೆ ತಾಯಿ ಅಲ್ವಾ ಸರ್ ಡಿಸೈಡ್ ಮಾಡಬೇಕು? ಪ್ರೆಸಿಡೆಂಟ್ ಯಾಕೆ ಸರ್ ಡಿಸೈಡ್ ಮಾಡಬೇಕು? ಸರ್ ನಾವು ಪೊಲೀಸ್ ಸರ್, ನಮ್ಮ ಕೆಲಸ ಅಕ್ಯೂಸ್ನ ಕೋರ್ಟ್ಗೆ ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ಸರ್. ಏನ್ ಪೊಲೀಸು ಸರ್? ಈ 5 ವರ್ಷಗಳಲ್ಲಿ ಆ ಕೇಸ್ ಮೇಲೆ ಒಂದು ಮೂವಿ ಬಂದಾಯ್ತು, ಒಂದು ವೆಬ್ ಸೀರೀಸ್ ಬಂದಾಯ್ತು, ಒಂದು ಬುಕ್ಕು ರಿಲೀಸ್ ಮಾಡಿದ್ದಾರೆ. ಆದರೆ ಆ ಹುಡುಗಿಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಸರ್. ಈ ಕೇಸಿಂದ ಒಂದು ಅರ್ಥ ಆಯ್ತು ಸರ್, ನಾವು ಅಕ್ಯೂಸ್ಗಳ ಹತ್ರ ಹೋಗಿ, ಅಯ್ಯ ನೀನು ತಪ್ಪು ಮಾಡಿದ್ಯಾ, ಆ ಎವಿಡೆನ್ಸು ನಮ್ಮ ಹತ್ರ ಇದೆ, ದಯವಿಟ್ಟು ಹೇಳ್ತೀಯಾ, ಯಾವಾಗ ಜೈಲಿಗೆ ಬರ್ತೀಯಾ ಅಂತ ಬೇಡ್ಕೋತಾ ಇದೀವಿ. ಆ ಹುಡುಗಿ ತಂದೆ ತಾಯಿ ಆಸೆಗಳನ್ನ ಕೊಂದಿರೋ ಇವ್ರಿಗೆ ಅವ್ರನ್ನ ಹ್ಯಾಂಗ್ ಮಾಡೋದಕ್ಕೂ ಮುಂಚೆ ನಿಮ್ಗೆ ಇಷ್ಟ ಆಗಿರೋ ಊಟ ಯಾವುದು, ನಿಮ್ಗೆ ಇಷ್ಟ ಆಗಿರೋ ಬುಕ್ ಯಾವುದು, ನಿಮ್ಮ ಕೊನೆ ಆಸೆ ಏನು ಅಂತ ಕೇಳ್ತಾ ಕೂತ್ಕೋತೀವಿ. ನಾಚಿಕೆ ಆಗ್ಬೇಕು ಸರ್ ನಮಗೆ. ಸೊ ನಿನ್ನ ಪ್ರಕಾರ ಏನು ಮಾಡ್ಬೇಕು ರೇಪ್ ಮಾಡಿದವ್ರನ್ನ? ರೇಪ್ ಇಸ್ ನೋ ಲೆಸ್ ದ್ಯಾನ್ ಅ ಟೆರರಿಸಮ್. ವಾಟ್? ಗೊತ್ತಿಲ್ಲದೆ ಆಗೋ ಟೆರರಿಸ್ಟ್ ಅಟ್ಯಾಕ್ನ ಇಷ್ಟು ಸೀರಿಯಸ್ ಆಗಿ ತಗೋತಿರೋವಾಗ ಎವ್ರಿ 15 ಮಿನಿಟ್ಸ್ಗೆ ಒಂದು ಹೆಣ್ಮೇಲೆ ಆಗ್ತಿರೋ ಅತ್ಯಾಚಾರನ ಯಾಕೆ ಸರ್ ನಾವು ಸೀರಿಯಸ್ ಆಗಿ ತಗೋತಿಲ್ಲ? ಪ್ರತಿಯೊಬ್ಬ ರೇಪಿಸ್ಟ್ನು ಟೆರರಿಸ್ಟ್ ಅಂತ ಟ್ರೀಟ್ ಮಾಡಿದ್ರೇನೆ ತಂದೆ ತಾಯಿ ಹುಡುಗರಿಗೆ ಹೆಣ್ಮಕ್ಳ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾರೆ. ಟೆರರಿಸಮ್ ಇಸ್ ಅ ಬಿಗ್ಗರ್ ಇಶ್ಯೂ. ಒಬ್ಬ ರೇಪಿಸ್ಟ್ನ ಟೆರರಿಸ್ಟ್ಗೆ ಕಂಪೇರ್ ಮಾಡೋದು ಮೂರ್ಖತನ. ಮೂರ್ಖತನನಾ? 4 ತಿಂಗಳು ಮಗುನ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ಸರ್. ಇದು ಟೆರರಿಸಮ್ಗಿಂತ ಕ್ರೂಯಲ್. ಇದು ಮೇಲ್ ಡಾಮಿನೇಟೆಡ್ ಸೊಸೈಟಿ. ಇಲ್ಲಿ ರೂಲ್ಸ್ ಮಾಡಿರೋದೇ ಗಂಡಸರು. ನೀನು ಹೇಳೋದು ಯಾವುದು ನಡೆಯಲ್ಲ. ಬೈ ದ ವೇ, ಈ ಕೇಸ್ ಬಗ್ಗೆ ನಿಂಗೆ ತಿಳಿದಿರೋ ಒಂದು ವಿಷಯ ಹೇಳ್ತೀನಿ. ಈ 3 ಜನನೂ ಹ್ಯಾಂಗ್ ಆಗಲ್ಲ. ಅಂದ್ರೆ ಆ 3 ಹುಡುಗರು ರೇಪ್ ಮಾಡಿದಾಗ ಅವ್ರ ಏಜ್ 16ಕ್ಕಿಂತ ಕಡಿಮೆ ಅಂತ ರೆಕಾರ್ಡ್ ರೆಡಿ ಮಾಡ್ತಿದ್ದಾರೆ. ಅವರು ಜೀವನಲ್ಲಿ ಅಂತ ಪ್ರೂವ್ ಆಗತ್ತೆ. ಇನ್ನು 5 ವರ್ಷದಲ್ಲಿ ಅವ್ರ ಜೈಲಿಂದ ಹೊರಗಿರ್ತಾರೆ. ಇನ್ ಮುಂದೆ ಈ ಕೇಸಿಂದ ನೀನು ದೂರ ಇರೋ. ಬನ್ನಿ ಸ್ವಾಮಿ. ಎಷ್ಟೋ ವರ್ಷದಿಂದ ನಮ್ಮನ್ನ ಹ್ಯಾಂಗ್ ಮಾಡಕ್ ಟ್ರೈ ಮಾಡ್ತಾರೆ. ನಿನ್ ಕೈಲಿ ಆಗ್ತಿದೆ. ಅವರು ಜೀವನದಲ್ಲಿ ಅಂತ ಪ್ರೂವ್ ಆಗತ್ತೆ. ಅಣ್ಣ ಇವತ್ತಾದ್ರೂ ನ್ಯಾಯ ಸಿಗತ್ತಲ್ವಾ? ಆದಿ ಆ 3 ಜನನ ಅನ್ಅಫಿಷಿಯಲ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋಗು. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಟ್ರೀಟ್ಮೆಂಟ್ ಆದಮೇಲೆ ಸೆಲ್ಗೆ ಶಿಫ್ಟ್ ಮಾಡೋ. ನಿನ್ಗೊಂದು ಆಪ್ಷನ್ ಕೊಡ್ತೀನಿ, ನೀನು ಚೇಂಜ್ ಆಗು. ನೀನು ನಿಂತಿದ್ಯಲ್ಲ ಈ ಜಾಗ, ಇದನ್ನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ತೀನಿ. ಏನಿಲ್ಲ, ಜಸ್ಟ್ ಅವ್ರ ಹತ್ರ ಒಂದು ಸಾರಿ ಕೇಳಬೇಕಷ್ಟೇ. ಥಿಂಕ್ ಅಬೌಟ್ ಇಟ್. ಹಲೋ ಅಣ್ಣ ಎಲ್ಲಿದ್ಯಾ? ಫ್ರೆಂಡ್ ಜೊತೆ ಆಚೆ ಇದ್ದೀನಿ ಹೇಳು. ಅಣ್ಣ ಇವತ್ತು ನನ್ನ ಬದಲು ಪ್ರಿಯಾ ನೈಟ್ ಶಿಫ್ಟ್ ಹೋಗೋಕ್ಕಾಗಲ್ಲ ಅಂದ್ಲು. ಇನ್ನೊಂದ್ಸಲ ಕಾಲ್ ಮಾಡಿ ಕೇಳು. ಸರಿ. ಯಾರು? ನಿನ್ನ ತಂಗಿನಾ? ಯಾಕೆ ನಿನಗೆ ಫ್ರೆಂಡ್ ಅಲ್ವಾ? ಏನಂತೆ? ನೀನೇನಕ್ಕೆ ಹೋಗಲ್ಲ ಅಂದೆ? ನೀನಿವತ್ತು ರಜಾ ತಗೊಂಡಿರೋದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ಅವಳ ಬದಲು ನನ್ನ ನೈಟ್ ಶಿಫ್ಟ್ ಹೋಗು ಅಂತ ಹೇಳ್ತಿದ್ಯಾ. ಅವಳು ಮೋಸ್ಟ್ಲಿ ನಿನಗೆ ಹೇಳಿರಲ್ಲ. ಅವಳನ್ನ ನೋಡೋಕ್ಕೆ ಮನೆಗೆ ಗಂಡನ ಕಡೆಯವ್ರು ಬರ್ತಾ ಇದ್ದಾರೆ.
ಈಗಾಗಲೇ 2 ಸಲ ಕ್ಯಾನ್ಸಲ್ ಆಗಿದೆಯಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳಿರಲ್ಲ ಅಷ್ಟೇ. ಓ ಇದಾ ವಿಷಯ. ಅದಕ್ಕೆ ಎಷ್ಟು ಕೇಳಿದ್ರು ಮೇಡಮ್ ಏನು ಹೇಳಲೇ ಇಲ್ಲ. ಅವಳು ಕಾಲ್ ಮಾಡಿದ್ರೆ ಒಪ್ಕೋ. ಹೋಗಿ ಹೋಗಿ ನಿನ್ನ ಲವ್ ಮಾಡಿದ್ನಲ್ಲ. ಎಲ್ಲ ಹುಡುಗರು ಗರ್ಲ್ ಫ್ರೆಂಡ್ನ ಜೊತೆಗಿರ್ಬೇಕು ಅಂತ ರಜಾ ಹಾಕ್ಸಿದ್ರೆ ನೀನ್ ನೋಡಿದ್ರೆ ರಜಾ ಹಾಕಿರೋಳ್ನ ಕೆಲ್ಸಕ್ಕೆ ಹೋಗು ಅಂತಿದ್ಯಾ. ಪ್ಲೀಸ್ ಒಪ್ಕೋ. ಈ ಸ್ಮೈಲ್ಗೋಸ್ಕರನಾದರೂ ಹೋಗಿ ಬರ್ತೀನಿ. ಆದರೆ ಒಂದು ವಿಷಯ, ನಾಳೆ ನನ್ನ ಬರ್ಡೇ. ನೀನು ಹೇಳಿದ ಥರ ನಮ್ಮ ಫ್ಯಾಮ್ಲಿಗೆ ನಮ್ಮ ವಿಷಯ ಎಲ್ಲ ಹೇಳಿ ಒಪ್ಪಿಸ್ಬೇಕು. ಪ್ರಾಮಿಸ್. ನೋಡು, ನಿನ್ನ ತಂಗಿನೇ. ಹೋಗ್ತೀನಂತ ಒಪ್ಕೋ. ಹೇಳು. ಸರಿ, ಹೋಗ್ತೀನಿ. ನಂಗೊಂದು ಮಾತು ಕೊಡು ಆದಿ. ಹಾಂ ಪ್ರಿಯಾ. ಆ 3 ಜನಕ್ಕೆ ಕಾನೂನು ಪ್ರಕಾರ ಶಿಕ್ಷೆ ಆಗೋ ಹಾಗೆ ಮಾಡು. ಹೆಣ್ಣು ಮಕ್ಕಳಿಗೆ ಅವರು ನಂಬಿರೋರು ಅವ್ರ ಜೊತೆಗಿಲ್ಲ ಅಂದರು ಕಾನೂನು ಯಾವಾಗಲೂ ಅವರ ರಕ್ಷಣೆಗೆ ಜೊತೆಗೆ ಇರುತ್ತೆ ಅನ್ನೋ ನಂಬಿಕೆ ಮತ್ತು ಧೈರ್ಯ ಬರೋ ಹಾಗೆ ಮಾಡು.